ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮೈಸೂರು ಜಂಕ್ಷನ್ ಬೆಳಗಿನ ಜಾವ 7 ಗಂಟೆ 30 ನಿಮಿಷಕ್ಕೆ ಬಿಟ್ಟರೆ ಮಂಡ್ಯ, ಕೆಂಗೇರಿ, KSR ಬೆಂಗಳೂರು ಸಿಟಿ ಜಂಕ್ಷನ್, ಯಶವಂತಪುರ ಜಂಕ್ಷನ್, ತುಮಕೂರು, ಅರಸೀಕೆರೆ ಜಂಕ್ಷನ್, ಕಡೂರು ಜಂಕ್ಷನ್, ಚಿತ್ರದುರ್ಗ, ಬಳ್ಳಾರಿ ಜಂಕ್ಷನ್, ಗುಂಡ್ಕಲ್ ಜಂಕ್ಷನ್, ಆದೋಡಿ, ಮಂತ್ರಾಲಯ ರೋಡ್, ರಾಯಚೂರು ಜಂಕ್ಷನ್, ಯಾದಗಿರಿ, ವಾಡಿ ಜಂಕ್ಷನ್, ಕಲಬುರಗಿ ಜಂಕ್ಷನ್, ಸೊಲ್ಲಾಪುರ್, ದಾನ್ ಜಂಕ್ಷನ್, ಅಹಮದ್ನಗರ್ ಜಂಕ್ಷನ್, ಕೋಪರ್ಗಾಂವ್, ಮಾನ್ಮತ್ ಜಂಕ್ಷನ್, ಬೋಶಲ್ ಜಂಕ್ಷನ್, ಖಂಡ್ವಾ ಜಂಕ್ಷನ್, ಇಟಾಸಿ ಜಂಕ್ಷನ್, ನರ್ಸೀಪುರ್, ಜಬ್ಲಾಪುರ್, ಕಾಂಟಿ ಜಂಕ್ಷನ್, ಮಾಹಿಮರಾ, ಸಂತ್ ಜಂಕ್ಷನ್, ಪ್ರಯಾರಾಜ್, ಮಿರ್ಜಾಪುರ್, ವಾರಣಾಸಿ ಜಂಕ್ಷನ್ ಎಷ್ಟು ಗಂಟೆ ಬರ್ತಾರಂದರೆ 3ನೇ ದಿನಕ್ಕೆ 8 ಗಂಟೆ 25 ನಿಮಿಷಕ್ಕೆ 2711 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 22687 ಮೈಸೂರು ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಟ್ರಾವೆಲ್ ಟೈಮ್ ಮಾಡೋದು 48 ಅವರು 55 ಮಿನಿಟ್ಗೆ 32 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 2707 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 55 km/h. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 km/h. ಟೈಪ್ ಬಂದು ಸೂಪರ್ ಫಾಸ್ಟ್. ರ್ಯಾಕ್ ಝೋನಿಂಗ್ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ, ಕ್ಲೀನೆಸ್ ಗುಡ್ ಇದೆ, ಪಂಕ್ಚುಯಾಲಿಟಿ ಎಕ್ಸಲೆಂಟ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಎಕ್ಸಲೆಂಟ್ ಇದೆ, ಕೋಚ್ ಗುಡ್ ಇದೆ, ರೇಟಿಂಗ್ ಫೇರಿಂಗ್ ಗುಡ್ ಇದೆ, ಸೇಫ್ಟಿ ಗುಡ್ ಇದೆ. ರೆಗ್ಯುಲರ್ ರಿನ್ಯೂ ಗುರುವಾರ ಡಿಸೆಂಬರ್ 25, 2014 ಈ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕ್ಯಾಟ್ರಿಂಗ್, ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿಂಗ್. ಈ ಪ್ಯಾಂಟ್ರಿ ಕಾರ್ ಮಾತ್ರ ಈ ಗಾಡೀಲಿ ಇರಲ್ಲ. LHP ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LEOG ಜನರಲು A1, A2, B1, B2, B3, B4, S8, S7, S6, S5, S4, S3, S2, S1, B5. ಜನರಲ್ EOG ರ್ಯಾಕ್ ಶೇರಿಂಗ್ ಗಾಡಿ ಇರಲ್ಲ ನಿಮಗಿದು. ಲೋಕೋ ಬಂದು ಮೈಸೂರಿನಿಂದ ಬನಾರಸ್ಗೆ KJM WAP7 32 ಹಾಲ್ಟ್ ಬರ್ತದೆ. 365 ಮಿನಿಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಮೈಸೂರು ಜಂಕ್ಷನಿಂದ ವಾರಣಾಸಿ ಜಂಕ್ಷನ್ಗೆ ಫ್ರೆಂಡ್ಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮೈಸೂರು ಜಂಕ್ಷನಿಂದ ವಾರಣಾಸಿ ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 555 ರೂಪಾಯಿ. ಸ್ಲೀಪರ್ ಬಂದು 920 ರೂಪಾಯಿ. ಥರ್ಡ್ ಎ ಸಿ ಬಂದು 2380 ರೂಪಾಯಿ. ಸೆಕೆಂಡ್ ಎ ಸಿಲಿ ಬಂದು 3465 ರೂಪಾಯಿ. ಟೋಟಲ್ ಡಿಸ್ಟೆನ್ಸ್ ಬಂದು 2707 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 55 km/h. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 km/h. ರ್ಯಾಕ್ ಟೈಪ್ ಬಂದು LHB ಫ್ರೆಂಡ್ಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮೈಸೂರು ಜಂಕ್ಷನಿಂದ ವಾರಣಾಸಿ ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 555 ರೂಪಾಯಿ. ಸ್ಲೀಪರ್ ಬಂದು 920 ರೂಪಾಯಿ. ಥರ್ಡ್ ಎ ಸಿ ಬಂದು 2380 ರೂಪಾಯಿ. ಸೆಕೆಂಡ್ ಎ ಸಿಲಿ ಬಂದು 3465 ರೂಪಾಯಿ. ಟೋಟಲ್ ಡಿಸ್ಟೆನ್ಸ್ ಬಂದು 2707 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 55 km/h. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 km/h. ರ್ಯಾಕ್ ಟೈಪ್ ಬಂದು LHB ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನ ವಿಡಿಯೋ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗಬೇಡಿ. ನಾನು ಒಂದು ಸರಿ ನಿಮ್ಮ ಚಾನಲ್ಗೆ ಏನೋ ನಾನು ನೋಡಿದ್ರು ಅಂದರೆ ನಾನು ಕಾಪಿ ಸ್ಟ್ರೈಕ್ ಕೊಡ್ತೀನಿ. 3 ತಿಂಗಳು ನೀವು ವಿಡಿಯೋ ಹಾಕಂಗಿರಲ್ಲ, ಲೈವ್ ಮಾಡೋಂಗೆ ಏನಿರಲ್ಲ. ಹುಷಾರಿಗೆ ನೋಡಿಕೊಂಡು ಕೇರ್ಫುಲ್ಲಿಗೆ ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಿಗೆ ಕಾಪಿ ಮಾಡಿಕೊಂಡು YT ಸ್ಟುಡಿಯೋಗೆ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸರಿ ನೀವೇನಾರ ಕಾಪಿ ಮಾಡ್ಕೊಂಡು ಹಾಕೊಂಡ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ರೀಯೂಸ್ ಕಂಟೆಂಟಾಗಿ ಕೊಡ್ತಾನೆ. ನಿಮಗೆ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್. ಏನಕ್ಕೆ ಬೇಕೋ ನಿಮ್ಮದು ಓನ್ ಕಂಟೆಂಟ್ ಕೊಡಿ. ನೀವು ಎಷ್ಟು ಆದಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವು 100% ನಿಮ್ಮ ಚಾನಲ್ ಗ್ರೋ ಆಗ್ತದೆ. ದಯವಿಟ್ಟು ಡೈಲಿ ವಿಡಿಯೋ ಹಾಕಿ. ನಿಮ್ಮ ಕೈಯಲ್ಲಿ ಡೈಲಿ ವಿಡಿಯೋ ಹಾಕಿದ್ರೆ ಯೂಟ್ಯೂಬಲ್ಲಿ ಕಂಟೆನ್ಸಿ ಮೇಂಟೈನ್ ಮಾಡಬೇಕು. ಯೂಟ್ಯೂಬರು ಪ್ರತಿದಿನ ಚೆಕ್ ಮಾಡ್ತಾರೆ ಹೆಂಗಿದೆ ಇವ್ರ ಚಾನಲ್, ಹೆಂಗೆ ಗ್ರೋ ಆಗ್ತಿದೆಯೋ ಏನೆಲ್ಲ ಪಿನ್ ಟು ಚೆಕ್ ಮಾಡ್ತಾರೆ. ನಾವು ರ್ಯಾಂಕಿಂಗ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಟ್ಯಾಗ್ ಹಾಕೊಳ್ಳಿ. ನೀವು ಕಂಟೆಂಟ್ ಇವಾಗ ಕುಕ್ಕಿಂಗ್ದು ಟ್ಯಾಗ್ ಏನು ಬರ್ತದೆ, ಇವಾಗ ಟ್ರಾವೆಲ್ದು ಇದಾಗ್ತೀನಿ ಟ್ಯಾಗ್ ಏನು ಬರ್ತದೆ ಆ ಥರ ಎಲ್ಲ ಇಂಪಾರ್ಟೆಂಟ್ ಹಾಕಬೇಕು ಫ್ರೆಂಡ್ಸ್. ದಯವಿಟ್ಟು ಓನ್ ಕಂಟೆಂಟ್ ಕೊಡಿ. ನಿಮ್ಮ ಕೈಲಾದಷ್ಟು ಓನ್ ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನಲ್ ಗ್ರೋ ಆಗ್ತದೆ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ನೀವು ವಿಡಿಯೋದಲ್ಲಿ ಏನು ಮಾಡ್ತೀರಂದರೆ ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗೇ ಹಾಕಲ್ಲ. ನೀವು ಟ್ಯಾಗ್ ಹಾಕಿಲ್ಲ ಅಂದರೆ ವಿಡಿಯೋ ರ್ಯಾಂಕಿಂಗ್ ಹೆಂಗೆ ಬರ್ತದೆ ಹೇಳಿ. ಫಸ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರಬೇಕು.
ಯಾರು ಹಾಕೋದೇ ಇಲ್ಲ, ಬರೀ ಟೈಟಲ್ ಒಂದಿರ್ತತೆ, ಡಿಸ್ಕ್ರಿಪ್ಷನ್ ಒಂದಿರ್ತತೆ, ಎರಡಕ್ಕೂ ಮ್ಯಾಚೇ ಆಗೋಲ್ಲ. ನೀವು ಮಾಡಿದ್ರೆ ನೋಡಿ, ಟೈಟಲ್ ಏನು ಮಾಡ್ತೀರೋ ಡಿಸ್ಕ್ರಿಪ್ಷನ್ ಇದೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಟ್ಯಾಗ್ ಹಾಕಬೇಕು. ಆಮೇಲೆ ನಿಮ್ಮ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ನಿಮ್ದು ಏನೇನಿದೆ ಎಲ್ಲ ಲಿಂಕ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಅವಾಗ ಜನ ನಿಮ್ಮ ಸರ್ಚಿಂಗಲ್ಲಿ ನೀವೇನೋ ಕುಕ್ಕಿಂಗ್ ರಿಲೇಟಿವ್ಸು ಟ್ಯಾಗ್ ಹಾಕ್ತೀರಾ, ಇಲ್ಲ ಟ್ರಾವೆಲಿಂಗ್ದು ಟ್ಯಾಗ್ ಹಾಕ್ತೀರಾ, ಏನಾನ ಈ ಸರ್ಚಿಂಗಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಇವ್ರಿಗೆ ಹೋಗ್ಬಿಡ್ತದೆ. ಅವಾಗ ನಿಮ್ಮ ವಿಡಿಯೋ ಫಸ್ಟ್ ಬರ್ತತೆ. ಯಾರು ದಯವಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ತೀರಾ ಮಾಡಿ, ಲೇಟ್ ಆದರೂ ಪರವಾಗಿಲ್ಲ, ಒಟ್ಟು ಕರೆಕ್ಟ್ ಓನ್ ಕಂಟೆಂಟ್ ಕೊಡಿ. ನೀವೆಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗ್ತತೆ. ಆಮೇಲೆ ಪ್ರತಿದಿನ ನೀವು ವಿಡಿಯೋ ಹಾಕಬೇಕು. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮದು ಯೂಟ್ಯೂಬರು ಇನ್ಫ್ಲೇಷನ್ಗೆ ಕಳಿಸ್ತಾರೆ, ಬೇರೆಯವ್ರಿಗೆಲ್ಲ ಕಳಿಸ್ತಾರೆ. ನೀವು ವಿಡಿಯೋ ಯಾವಾಗ ಡ್ರಾಪ್ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಹಾಕೋದು, 2 ತಿಂಗ್ಳಿಗೆ ಒಂದ್ಸಲ ನೀವು ಬೇಕಾಬಿಟ್ಟು ಹಾಕೋದು, ಇದೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ಇವಾಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪಕ್ಕ ಇವ್ರ ಚಾನಲ್ಲು ತುಂಬ ವೈರಲ್ ಮಾಡ್ತಾರೆ ಯೂಟ್ಯೂಬರು. ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದಷ್ಟು ಹೇಳಿದ್ದೀನಿ ನಿಮಗೆ, ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್. ನಾನು ಕೈಲಾದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಎಲ್ಲರೂ ವಿಡಿಯೋ ನೋಡಲ್ಲ? ಸುಮ್ಮನೆ ಸಬ್ಬು ಕೊಟ್ಬಿಟ್ರೆ ಏನು ಪ್ರಯೋಜನ ಆಗೋಲ್ಲ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ, ನಾನು ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ಬೋದು. ನೀವೇನಲ್ಲ ನನ್ನ ವಿಡಿಯೋ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿ, ನೈಸ್ ಇದೆ, ಸೂಪರ್ ಇದೆ, ಏನೋ ಒಂದು ಕಮೆಂಟ್ ಹಾಕಿದ್ರೆ ನಾನು ಅವಾಗ ನಿಮ್ಮ ಚಾನಲ್ ಬಂದು ನಾನು ನೋಡ್ಕೊಬೋದು. ನೀವೇ ನೋಡೋಲ್ಲ ಅಂದಮೇಲೆ ನಾವೇನು ಕಷ್ಟ ಬಿದ್ದು ನಿಮ್ಮ ಚಾನಲ್ ಸಪೋರ್ಟ್ ಏನಕ್ಕೆ ಮಾಡಬೇಕು? ನೀವು ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಬೋದು ನಿಮಗೆ. ಅದಕ್ಕೆ ನಾನು ವೀಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೊಂಡು ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದುಬಿಟ್ರೆ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವೆಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 222687, ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಮೈಸೂರು ಜಂಕ್ಷನ್ನು ಬೆಳಗಿನ ಜಾವ 7:30 ಬಿಟ್ಟರೆ, ವಾರಣಾಸಿ ಜಂಕ್ಷನ್ 3ನೇ ದಿನಕ್ಕೆ ಬೆಳಗಿನ ಜಾವ 8:25 ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ದಿನ ಬಂದು ಮಂಗಳವಾರ, ಗುರುವಾರ ಮಾತ್ರ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು